ಇನ್ಯಾರೋ ನಿಮ್ಮ ಜಾಗಕ್ಕೆ ಬಂದಾಗ ಆ ವ್ಯಕ್ತಿನಲ್ಲಾಗುವಂತ ಬದಲಾವಣೆಗಳೇನೇನು ಅದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಈಗ ನೀವು ತುಂಬಾ ಪ್ರೀತಿ ಮಾಡ್ತಾ ಇದ್ರಿ, ಕರೆಕ್ಟ್, ಬಟ್ ಆ ಜಾಗಕ್ಕೆ ಇನ್ನೊಬ್ರು ಬಂದಾಗ ಏನೇನು ಬದಲಾವಣೆಗಳಾಗತ್ತೆ ಆ ಮನುಷ್ಯರಲ್ಲಿ. ಸೊ ಅಪೋಸಿಟ್ ಅಲ್ಲಿ ನೀವ್ ಯಾರಿಗೆ ಪ್ರೀತಿ ಮಾಡ್ತಿದ್ರಲ್ಲ, ನಿಮ್ಮನ್ನ ಯಾರು ಕೇರ್ಲೆಸ್ ಆಗಿ ನೋಡ್ಕೋತಾ ಇದ್ರಲ್ಲ, ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಅವಶ್ಯಕತೆ ಇದೆ ನಿಮ್ಮ ಸಬ್ಸ್ಕ್ರೈಬ್. ಆದಷ್ಟು ಬೇಗ 50K ಆಗಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಿಮ್ ಸಪೋರ್ಟ್ ತುಂಬಾ ಬೇಕೇ ಬೇಕು. ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ 100% ಫೀಸ್ ಇರುತ್ತೆ. ಲೈಕ್ ಫ್ರೀ ಅನ್ಕೊಂಡು ದಯವಿಟ್ಟು ಕಾಲ್ ಮಾಡಬೇಡಿ, ಬಿಕಾಸ್ ಪರ್ಸನಲಿ ನಾವು ಟೈಮ್ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ನೋಡಿ, ಇನ್ಯಾರೋ ನಿಮ್ ಜಾಗಕ್ಕೆ ಬಂದಾಗ ಮೊದಲನೇ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಮಾತು ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಆ ರಿಲೇಶನ್ಶಿಪ್ ಅಲ್ಲಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತು ಕಡಿಮೆ ಆಗೋದು ಬೇರೆ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ದಿರಾ ಮಾತು ಕಡಿಮೆ ಆಗತ್ತಲ್ಲ, ಹಂಗಂತ ಹೇಳಿ ಸರ್ ಎಲ್ಲರಿಗೂ ಹಂಗೇನಾ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಜಗಳ ಆಗತ್ತೆ, ಜಗಳ ಆದಾಗ ಮಾತು ಸಹಜವಾಗಿ ಕಮ್ಮಿ ಆಗುತ್ತೆ, ಅದು ಲಕ್ಷಣ ಅಲ್ವೇ ಅಲ್ಲ ಆಕ್ಚುಲಿ. ಮತ್ತೆ ಜಗಳ ಆಗಿ ಮತ್ತೆ ಸರಿ ಹೋಗ್ತಾರೆ, ಅದಲ್ಲ. ಇವರು ತುಂಬಾ ಚೆನ್ನಾಗಿ ಎಲ್ಲಾ ರೀತಿಯಿಂದ ನೋಡ್ಕೊಂಡ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗ್ದಿರಾ ಹಂಗೆ ಸ್ಲೋಲಿ ಮಾತು ತುಂಬಾ ಕಡಿಮೆ ಆಗ್ತಾ ಬರುತ್ತಲ್ಲ, ಅವ್ರಿಗೆ ಈ ವಿಡಿಯೋದಲ್ಲಿ ಈ ಒಂದು ಟಿಪ್ಸ್ ನ ಹೇಳ್ತಾ ಇದ್ದೀನಿ ನಾನು. ಇದು ಲಕ್ಷಣ ಅಂತ ಹೇಳ್ಕೊಬಹುದು. ಏನೂ ಮಾಡ್ದಿರಾ ಮಾತುಗಳು ಕಮ್ಮಿ ಆಗ್ತಾ ಬರುತ್ತಲ್ಲ, ಫಸ್ಟ್ ರೀಸನ್, ಫಸ್ಟ್ ಲಕ್ಷಣ ಅಂತ ಹೇಳ್ಬೋದು. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಆಸಕ್ತಿ ಅಂದ್ರೆ ನಿಮ್ಮ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮೇಲೆ ಆಸಕ್ತಿನೇ ಇರಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ. ಮಾತಾಡೋದ್ರಲ್ಲಿ ಆಸಕ್ತಿ ಇರಲ್ಲ, ರೊಮ್ಯಾಂಟಿಕ್ ಮೂಡ್ ಇರಲ್ಲ, ಡ್ರೆಸ್ಸಿಂಗ್ ಹಾಕೊಂಡ್ರೆ ಒಂದು ಇಷ್ಟಪಡ್ತಿರಲ್ಲ, ಏನೇ ಡ್ರೆಸ್ ಹಾಕೊಂಡ್ರೆ ಅದು ಕಮೆಂಟ್ ಅಂತೂ ಮಾಡ್ತಾನೆ ಇರಲ್ಲ, ಕೂತ್ಕೊಂಡು ಸಮಯ ಕಲಿಯಕ್ಕೆ ಇಷ್ಟಪಡ್ತಿರಲ್ಲ, ಎಲ್ಲೋ ಜೊತೆನಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಿರಲ್ಲ. ಯಾವಾಗಿದು? ನಿಮ್ಮಲ್ಲಿ ಆಸಕ್ತಿನೇ ಇರಲ್ಲ, ಎಲ್ಲ ಹೊರಟೋಗಿರುತ್ತೆ. ಆಸಕ್ತಿ ಬೇರೆ ಕಡೆ ಡೈವರ್ಟ್ ಆಗಿರುತ್ತೆ, ಅಥವಾ ಆ ಜಾಗಕ್ಕೆ ನಿಮ್ ಜಾಗಕ್ಕೆ ಇನ್ಯಾರೋ ಬಂದಿರ್ತಾರೆ, ರೈಟ್? ಆವಾಗ ಈ ಲಕ್ಷಣ ನಿಮಗೆ ಇಂಡಿಕೇಟ್ ಮಾಡಿ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾರಣಗಳು ತುಂಬಾ ಕೊಡುವಂಥದ್ದು. ಇದು ನೋಡಿರ್ತೀರ ತುಂಬಾ. ಏನಂತ ಹೇಳಿದ್ರೆ, ಈಗ ಏನೋ ಒಂದು ಕ್ವಶನ್ ನ ಕೇಳ್ತೀರಿ ಪರ್ಟಿಕ್ಯುಲರ್ಲಿ, ಅದಕ್ಕೆ ರಿಲೇಟೆಡ್ ಕಾರಣ ಕೊಡೋದೇ ಇಲ್ಲ ಆಕ್ಚುಲಿ. ಇದನ್ನ ಹೇಳಿ ಅದನ್ನ ಹೇಳಿ ಇನ್ನೊಂದು ಹೇಳಕ್ ಶುರು ಮಾಡ್ತಾರೆ. ಇದನ್ನ ಮುಚ್ಚಕ್ಕೆ ಇನ್ನೊಂದು ಹೇಳ್ತಾರೆ, ಅದನ್ನ ಮುಚ್ಚಕ್ಕೆ ಇನ್ನೊಂದು ಹೇಳ್ತಾರೆ. ಐ ಥಿಂಕ್ ಅದೆಲ್ಲ ಕೇಳ್ಬಿಟ್ಟು ನಿಮ್ಗನ್ಸುತ್ತೆ, ನಾನು ಕೇಳಿದ ಪ್ರಶ್ನೆ ಏನು, ಇವ್ರು ಕೊಡ್ತಾ ಇರೋ ಆನ್ಸರ್ ಏನು, ಇದು ಕಾರಣನೇ ಅಲ್ವೇ? ಆ ಸಿಚುವೇಶನ್ಗೆ ನಿಮ್ ಪ್ರಶ್ನೆ ಕಾರಣನೇ ಅಲ್ಲ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಅದು ಆಕ್ಚುಲಿ ಏನು, ನಿಮ್ಮ ಜಾಗಕ್ಕೆ ಇನ್ನೊಬ್ರು ಬಂದಾಗ ಆಲ್ ಟೈಮ್ ಸಿಚುವೇಶನ್, ನೀವು ಕೇಳೋ ಪ್ರಶ್ನೆಗೂ ಸಂಬಂಧ ಇಲ್ದಿರತಕ್ಕಂಥ ಕಾರಣಗಳನ್ನು ತುಂಬಾ ಕೊಡ್ತಾ ಬರ್ತಾರೆ. ಇದು ಆಕ್ಚುಲಿ ರೀಸನ್. ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಕೋಪ, ಮುನಿಸು, ಜಗಳ ಆಗಿರುತ್ತೆ ಲವರ್ಸ್ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ರೈಟ್? ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳಲ್ಲ. ಸಪೋಸ್ ಹುಡುಗ ತಪ್ಪು ಮಾಡಿದ್ರೆ ಇವನ ಪಕ್ಕಕ್ಕೂ ಇಟ್ಬಿಟ್ಟು, ಲೈಕ್ ಈಗನ ಪಕ್ಕಕ್ಕೆ ಇಟ್ಬಿಟ್ಟು ಸಾರಿ ಕೇಳ್ತಾನೆ. ಹುಡುಗಿನೂ ಅಷ್ಟೇ, ಹುಡುಗಿ ತಪ್ಪು ಮಾಡಿದಾಗ್ಲೂ ಅಷ್ಟೇ, ತನ್ನ ತಪ್ಪಿದ್ದಾಗ ಐ ಆಮ್ ಸಾರಿ ಅಂತ ಕೇಳ್ತಾರೆ. ಅಂದ್ರೆ ಆದಷ್ಟು ಬೇಗ ಕೋಪನ ಸಾಯಿಸ್ಬಿಟ್ಟು ಪ್ರೀತಿನ ಉಳಿಸೋಣ ಅಲ್ಲಿ, ಈ ಮೆಂಟಾಲಿಟಿ ಇರುತ್ತೆ. ಯಾರಿಗೆ? ನಿಜವಾಗ್ಲೂ ಪ್ರೀತಿ ಮಾಡೋಂಥವ್ರಿಗೆ. ಬಟ್ ಇಲ್ಲೇನಾಗತ್ತೆ ಅಂದ್ರೆ, ಮನುಷ್ಯ ಕೋಪನ ಹಂಗೆ ಕ್ಯಾರಿ ಮಾಡ್ತಾರೆ. ಅವ್ರಿಗೆ ಪ್ಲಸ್ ಮಾಡ್ಕೊಳ್ತಾರೆ ಅದನ್ನ. ಕೋಪವಾಗಿ ಇಟ್ಕೊಂಡ್ರೆ ಹಂಗೆ ಕ್ಯಾರಿ ಮಾಡಿದ್ರೆ ಬೇರೆಯವ್ರ ಚೆನ್ನಾಗಿರ್ಬೇಕಲ್ಲ, ರೈಟ್? ಸೊ ಕೋಪ, ಮುನಿಸು, ಜಗಳ ಲಾಂಗ್ ಟರ್ಮ್ ಅಲ್ಲಿ ಬೇಕಂತ ಕೆದಕಿ ಜಗಳ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಹೆಂಗಾದ್ರೂ ಮಾಡಿ ಸರಿ ಮಾಡ್ಕೊಳ್ಳೋ ನೀವು ಓದಾಡ್ತಿರ್ತೀರಿ, ಅವ್ರು ಹೆಂಗಾದ್ರು ಮಾಡಿ ಇನ್ನೊಂದ್ ಸ್ವಲ್ಪ ಜಗಳ ದೊಡ್ಡ ಮಾಡೋಣ ಅಂತ ಓದಾಡ್ತಾ ಇದ್ರೆ ನಿಮ್ ಜಾಗಕ್ಕೆ ಯಾರೋ ಬಂದಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಏನ್ ಮಾಡ್ಬೇಕು ಡಿಸಿಷನ್, ಅದನ್ನ ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಅದನ್ನ ಇಲ್ಲಿ ಹೇಳಿಕ್ ಆಗೋದಿಲ್ಲ. ಬಟ್ ಇದ್ರಲ್ಲಿ ಹೇಳ್ತಿರೋದು ಏನಂದ್ರೆ, ನಿಮ್ ಜಾಗಕ್ಕೆ ಬೇರೆಯವ್ರು ಬಂದಾಗ ಅವ್ರ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ನಾನು ಯಾರ್ದೋ ಫ್ಯಾಮಿಲಿಗಳು ಹಾಳು ಮಾಡ್ಬೇಕು ಅಥವಾ ಇನ್ಯಾರಿಗೋ ನಾನು ಕೆಟ್ಟದ್ ಬಯಸ್ಬೇಕು ಅಂತ ಅಲ್ಲ. ಈ ತರ ಇದ್ದಾಗ ನೀವು ಜೊತೆಗಿರೋರು ಎಚ್ಚೆತ್ಕೊಂಡ್ಬಿಟ್ಟು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ಲಿ ಅಂತ, ಎಲ್ಲ ಪಾಸಿಟಿವ್ ಸೈಡ್ ಇಂದಾನೆ ನೋಡಿ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.